42 ಕೋಟಿ ರೂಪಾಯಿ, 10 ದಿನಕ್ಕೆ 42 ಕೋಟಿ, 30 ದಿನಕ್ಕೆ ಎಷ್ಟಾಯ್ತು? 126 ಕೋಟಿ. 30 ದಿನಕ್ಕೆ, ಒಂದು ತಿಂಗಳಿಗೆ 126 ಕೋಟಿ ರೈತರಿಗೆ ನೇರವಾಗಿ ಪೇಮೆಂಟ್ ಹೋಗುತ್ತೆ. ಗೊತ್ತಾಯ್ತಾ? ಅಲ್ಲಿ ವರ್ಷಕ್ಕೆ ಎಷ್ಟು ಹೋಗುತ್ತೆ ಅನ್ನೋದು ಲೆಕ್ಕ ಹಾಕಿಟ್ಟಿದ್ದೇವೆ. 126 10 ತಿಂಗಳಿಗೆ, ಒಟ್ಟು 12 ತಿಂಗಳಿಗೆ ಸುಮಾರು 1,500,000 ಕೋಟಿವರೆಗೂ ಹೋಗುತ್ತೆ. 1,212 ಕೋಟಿ, 1,512 ಕೋಟಿ ವರ್ಷಕ್ಕೆ ಪೇಮೆಂಟ್ ಆಗುತ್ತೆ ನೇರವಾಗಿ ರೈತರಿಗೆ. ಒಂದು ದಿನಕ್ಕೆ, ತಿಂಗಳಿಗೆ 10 ದಿನಕ್ಕೆ 42 ಕೋಟಿ, ತಿಂಗಳಿಗೆ 126 ಕೋಟಿ, ವರ್ಷಕ್ಕೆ 156 ಕೋಟಿ. 12 ತಿಂಗಳಿಗೆ 1,512 ಕೋಟಿ ಕೊಡ್ತೀವಿ ವರ್ಷಕ್ಕೆ. ಗೊತ್ತಾಯ್ತಾ? ಇವತ್ತು ರಾಜ್ಯದಲ್ಲಿ ಬೆಂಗಳೂರು ಒಕ್ಕೂಟ 20 ಕೋಟಿ ಲಾಭ ಇದೆ. ನಾವು 17 ಕೋಟಿ ಲಾಭ. ಅವ್ರದ್ದು 9 ಲಕ್ಷ ಲೀಟರ್ ಹಾಳು ಮಾಡ್ತಾರೆ. ನಾವು 9 ರಿಂದ 10 ಲಕ್ಷ ಲೀಟರ್ ಹಾಳು ಮಾಡ್ತಾರೆ. ನಾವು ಮಾರೋದು 2 ಲಕ್ಷ ಲೀಟರ್ ಹಾಲು. ಗೊತ್ತಾಯ್ತಾ? ಬಾಕಿ ಕನ್ವರ್ಷನ್ಗೆ ಹೋಗುತ್ತೆ. ಮತ್ತೆ ಸುಮಾರು ನಮ್ಮಲ್ಲಿ ಈಗ ಸ್ವಂತ ಬಂಡವಾಳದಲ್ಲಿ ಸುಮಾರು 2,000 ಕೋಟಿ ಹತ್ತಿರ ಮಿಷನರಿ ಇದೆ ನಮ್ಮ ಹತ್ರ. ನಮ್ಮ ಬಂಡವಾಳ 2 ರಿಂದ 3,000 ಕೋಟಿ ಬಂಡವಾಳ ನಮ್ದಿದೆ. ಗೊತ್ತಾಯ್ತಾ ಸರ್? ನಮ್ಮ ಸ್ವಂತ ಬಂಡವಾಳ. ನಾವು ಯಾವುದೇ ಸರ್ಕಾರದಿಂದ ಒಂದು ಬಿಡುಗಾಸು ತಗೊಂಡಿಲ್ಲ. ಈಗ ಮೆಗಾ ಡೈರಿದ 830 ಕೋಟಿ 850 ಕೋಟಿವರೆಗೆ ಮೆಗಾ ಡೈರಿ ಆಗುತ್ತೆ. ಆ 850 ಕೋಟಿ ಮೆಗಾ ಡೈರಿ 830 ಅಂತ ಈಗಿದೆ. 850 ಆಗ್ಬೋದು. ಅದರಲ್ಲಿ 400 ಕೋಟಿ ರೂಪಾಯಿ ನಮ್ಮದೇ ಬಂಡವಾಳ. 400 ಕೋಟಿ ನಮ್ಮ ರೈತರ ಇದ್ರಲ್ಲಿ ಮಾಡಿರೋದು ನಾವು. ಗೊತ್ತಾಯ್ತಾ? ಮೂಲಭೂತ ಸೌಕರ್ಯ ಏನು? ಮೂಲಭೂತ ಸೌಕರ್ಯ ನಿಧಿ, ಇನ್ಫ್ರಾಸ್ಟ್ರಕ್ಚರ್. ಮೂಲಭೂತ ಸೌಕರ್ಯ ನಿಧಿಯಿಂದ ನಾವು 400 ಕೋಟಿ ಕೊಟ್ಟಿದ್ದೀವಿ. ಯಾವುದೇ ಸರ್ಕಾರದ ಮೆಗಾ ಡೈರಿಗೆ ಇಲ್ಲ. NDDP, ಇದರಿಂದ NDDP ಇಂದ 298 ಕೋಟಿ ಸಾಲ ಮಂಜೂರಾತಿ ಆಗಿತ್ತು. 350 ಕೋಟಿ. ಅದರಲ್ಲಿ 298 ಕೋಟಿ ಡ್ರಾ ಮಾಡಿದ್ದು. ಬರೀ ಇನ್ನೂ 60 ಕೋಟಿ ಇತ್ತು. ಈಗಾಗಲೇ 298 ಕೋಟಿಲಿ 78 ಕೋಟಿ ಸಾಲ ತೀರಿಸಿದೀವಿ. ಇರೋದೇ 210 ಕೋಟಿ. ಮತ್ತೆ ಈಗ 2ನೇ ಹಂತದಲ್ಲಿ ಮೊನ್ನೆ ಡೆಲ್ಲಿಗೆ ಹೋಗಿ ಕುಮಾರಣ್ಣ ಬಿಟ್ಕೊಂಡು, ದೇವೇಗೌಡರು ಬಿಟ್ಕೊಂಡು, ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಹತ್ರ 1,150 ಕೋಟಿ ಮತ್ತೆ ಕೊಡ್ತಿದ್ದೀವಿ. ಮೇ 20 ಮೇಲೆ ಪ್ರೈಮ್ ಮಿನಿಸ್ಟರ್ ಯಾವ ಟೈಮಲ್ಲಿ ಕೊಡ್ತಾರೆ ಅವರು ಇದು ಮಾಡಿ, ಪ್ರೈಮ್ ಮಿನಿಸ್ಟರ್, ರಾಜ್ಯದ ಮುಖ್ಯಮಂತ್ರಿಯವರು, ದೇವೇಗೌಡರು, ಕುಮಾರಣ್ಣವರು, ಕೇಂದ್ರ ಅವರೇ ಅವ್ರ ಮುಖ್ಯಮಂತ್ರಿ ಇದ್ದಾಗ ಈ ಡೈರಿ ಓಪನ್ ಮಾಡಿಕೊಟ್ಟಿದ್ದು. ಆಮೇಲೆ ಕೇಂದ್ರದ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಇರ್ಬೋದು, NDDP ಮಿನಿಸ್ಟರ್ ಪ್ರೋಟೋಕಾಲ್ ಏನಿದೆ ಅದ್ರ ಪ್ರಕಾರ ಇಲ್ಲಿ ಅನಿಮಲ್ ಮಿನಿಸ್ಟರ್, NDDP ಚೇರ್ಮನ್ ಎಲ್ಲರೂ ಕರೆಸ್ತಾ ಇದ್ರು. ಗೊತ್ತಾಯ್ತು ಸರ್? ಅದ್ರ ಪ್ರೋಟೋಕಾಲ್ ಪ್ರಕಾರ MLA ಮಿನಿಸ್ಟರ್ ಎಲ್ಲ. ಹಲೋ ಸರ್.